ಆಲಿಸಿ ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಇದೇ ಏಪ್ರಿಲ್ 21ರಂದು ಕಪ್ಪತ್ತಗುಡ್ಡದ ಬಸವ ಯೋಗಾಶ್ರಮ ಬಸವ ಬೆಟ್ಟ ಆಶ್ರಮದ ಲೋಕಾರ್ಪಣೆ ಕಾರ್ಯಕ್ರಮ ಜರುಗುವುದು. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕಡಕೋಳ ಗ್ರಾಮದ ಸಮೀಪವಿರುವ ಕಪ್ಪತ್ತಗುಡ್ಡದಲ್ಲಿ ಸ್ಥಾಪಿಸಲಾದ ಶ್ರೀ ಬಸವ ಯೋಗಾಶ್ರಮದ ಲೋಕಾರ್ಪಣೆ ಕಾರ್ಯಕ್ರಮವು ಇದೇ ಏಪ್ರಿಲ್ 21ರ ರವಿವಾರದಿಂದ ಏಪ್ರಿಲ್ 22ರ ಸೋಮವಾರದವರೆಗೆ ನಡೆಯಲಿದೆ. 21ರ ರವಿವಾರದಂದು ಬೆಳಗ್ಗೆ 8 ಗಂಟೆಗೆ ಶಟಸ್ಥಲ ಧ್ವಜಾರೋಹಣ, ಬೆಳಗ್ಗೆ 9 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಹಾಗೂ 11 ಗಂಟೆಗೆ ರಾಜ್ಯ ಮಟ್ಟದ ಯೋಗ ಸಮ್ಮೇಳನ ಪ್ರದರ್ಶನ ಜೊತೆಗೆ ದಾನಿಗಳಿಗೆ, ಯೋಗ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಸಾಯಂಕಾಲ 4 ಗಂಟೆಗೆ ಸ್ವಾಮಿ ವಿವೇಕಾನಂದ ಯೋಗ ಮತ್ತು ಮಲ್ಲಕಂಬ ತರಬೇತಿ ಕೇಂದ್ರ ಶಿರಗುಪ್ಪಿಯವರಿಂದ ಮಲ್ಲಕಂಬ ಪ್ರದರ್ಶನ. ಸಾಯಂಕಾಲ 5 ಗಂಟೆಗೆ ವಚನ ರಥೋತ್ಸವ ಕಾರ್ಯಕ್ರಮ ಜರುಗುವುದು. 22ರ ಸೋಮವಾರದಂದು ಮಧ್ಯಾಹ್ನ 12:30 ಗಂಟೆಗೆ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗುವವು. ಮಧ್ಯಾಹ್ನ 3 ಗಂಟೆಗೆ ಕೃಷಿ ಸಮ್ಮೇಳನ ಜೊತೆಗೆ ಗೋ ಉತ್ಪನ್ನಗಳ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆ, ಕೃಷಿಕರಿಗೆ ಸನ್ಮಾನ ಕಾರ್ಯಕ್ರಮ. ಸಾಯಂಕಾಲ 5 ಗಂಟೆಗೆ ಕಡಬಿನ ಕಾಳಗ ಕಾರ್ಯಕ್ರಮ ಜರುಗುವುದು. ಕಾರಣ ಸಕಲ ಸದ್ಭಕ್ತಾದಿಗಳು ಈ 2 ದಿನಗಳ ಕಾಲ ನಡೆಯುವ ಮಹಾರಥೋತ್ಸವ, ಕಡಬಿನ ಕಾಳಗ, ಮಲ್ಲಕಂಬ ಪ್ರದರ್ಶನ, ಕೃಷಿ ಸಮ್ಮೇಳನ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕೆಂದು ಯೋಗಾಶ್ರಮ ಸಮಿತಿಯ ಮುಖ್ಯಸ್ಥರಾದ ವೀರೇಶ ಗುರೂಜಿ ತಿಳಿಸಿದರು. ಶ್ರೀ ಗುರು ಬಸವಲಿಂಗಾರಮ ಶ್ರೀ ಬಸವ ಯೋಗಾಶ್ರಮ ಬಸವ ಬೆಟ್ಟ ಕಡಕೋಳ ಕಪ್ಪತ್ತಗುಡ್ಡ ಈ ಆಶ್ರಮದ ಲೋಕಾರ್ಪಣೆಯ ಅಂಗವಾಗಿ ದಿನಾಂಕ 21/4/2024 ರವಿವಾರ ದಿವಸ ರಾಜ್ಯ ಮಟ್ಟದ ಯೋಗ ಸಮ್ಮೇಳನವಿರುತ್ತದೆ. ಹಾಗೆ ಯೋಗ ಪ್ರದರ್ಶನ ಮತ್ತು ಮಲ್ಲಕಂಬ ಪ್ರದರ್ಶನವಿರುತ್ತದೆ. ಹಾಗೆ ದಿನಾಂಕ 22/4/2024 ಬೆಳಗ್ಗೆ 12:30 ಗಂಟೆಗೆ ಉಚಿತ ಸಾಮೂಹಿಕ ವಿವಾಹಗಳು ಜರುಗಲಿದ್ದು, ಹಾಗೆ ಮತ್ತು ಮಧ್ಯಾಹ್ನ 3 ಗಂಟೆಗೆ ಕೃಷಿ ಸಮ್ಮೇಳನ ಇರುತ್ತದೆ. ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾಡಿನ ಹಲವಾರು ಪೂಜ್ಯರು, ನಿಸರ್ಗ ತಜ್ಞರು, ಯೋಗ ತಜ್ಞರು ಭಾಗವಹಿಸಲಿದ್ದು ಸಾರ್ವಜನಿಕರಿಗೆ ಆರೋಗ್ಯದ ಅರಿವನ್ನು ಮೂಡಿಸಲಿದ್ದಾರೆ. ಹಾಗೆ ಔಷಧರಹಿತ ಚಿಕಿತ್ಸಾ ಸಲಹೆಗಳನ್ನು ಕೂಡ ನೀಡಲಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಈ ಆಶ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಲ್ಲಿರ್ತಕ್ಕಂಥ ಉಚಿತ ಸಾಮೂಹಿಕ ವಿವಾಹ ಇರ್ಬೋದು, ಉಚಿತ ನಿಸರ್ಗ ಚಿಕಿತ್ಸೆ ಇರ್ಬೋದು, ಅವುಗಳನ್ನು ಪಡೆದುಕೊಂಡು ಆರೋಗ್ಯವಂತ ಬದುಕನ್ನು ಸಾಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ.